ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಜೋರಾಯಿತು ರೆಸಾರ್ಟ್ ರಾಜಕೀಯ. ಎಐಎಡಿಎಂಕೆಯ 40 ಶಾಸಕರು ರೆಸಾರ್ಟ್ ನಲ್ಲಿ ಭದ್ರವಾಗಿದ್ದಾರೆ. ಕಾರಣ 30 ಶಾಸಕರು ಈಗಾಗಲೇ ಟಿವಿಕೆಯತ್ತ ಒಲವನ್ನ ತೋರಿಸ್ತಾ ಇದ್ರು. ಅವರನ್ನ ಕಾಪಾಡಿಕೊಳ್ಳುವಂತ, ತಮ್ಮ ಪಕ್ಷದಲ್ಲೇ ಹಿಡಿದು ಇಟ್ಟುಕೊಳ್ಳುವಂತ ಅನಿವಾರ್ಯತೆ ಈಗ ಎಐಎಡಿಎಂಕೆಗೆ ಶುರುವಾಗಿದೆ. ಎಐಎಡಿಎಂಕೆ ಇಬ್ಬಾಗ ಅನ್ನುವಂತ ಭೀತಿಯಿಂದ ಈಗ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಪಾಂಡಿಚೇರಿಯ ರೆಸಾರ್ಟ್ನಲ್ಲಿ ಬೀಡು ಬಿಟ್ಟಿರುವಂತ ಎಐಎಡಿಎಂಕೆ ಶಾಸಕರು ನೋಡಿ, ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಆಯಿತು, ಶಿವಸೇನೆ ಇಬ್ಬಾಗ ಆಯಿತು, ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಬಹುದಾ? ಜೊತೆಗೆ ಹಿಂದೆ ಕೂಡ ಅನೇಕ ಪಕ್ಷಗಳು ಇಂಥ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಇಬ್ಬಾಗ ಆಗಿದ್ದಿದೆ. ಹಾಗಾಗಿ ಎಐಎಡಿಎಂಕೆಗೂ ಕೂಡ ಇದೇ ಭೀತಿ ಶುರುವಾಗಿದೆ. ಒಂದು ವೇಳೆ 30 ಶಾಸಕರೇನಾದ್ರೂ ಟಿವಿಕೆಗೆ ಸಪೋರ್ಟ್ ಮಾಡಿದ್ದೇ ಆದಲ್ಲಿ ಆ 30 ಶಾಸಕರು ಇರುವಂತ ಎಐಎಡಿಎಂಕೆ ಏನಿದೆ ಅದೇ ಒರಿಜಿನಲ್ ಪಕ್ಷ ಎನ್ನುವಂತಾಗ್ಬಿಡುತ್ತೆ, ಅದೇ ಈ ಪಕ್ಷದ ಬೇರು ಅನ್ನುವಂತಾಗ್ಬಿಡುತ್ತೆ. ಹಾಗಾಗಿ ಆ ಭೀತಿ ಈಗ ಎಐಎಡಿಎಂಕೆಗೆ ಶುರುವಾಗಿದೆ. ಹಾಗಾಗಿನೇ ರೆಸಾರ್ಟ್ ರಾಜಕಾರಣವನ್ನ ಶುರು ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ಟಿವಿಕೆ ಪಕ್ಷದ ಸಂಸ್ಥಾಪಕ ಆಗಿರುವಂತ ನಟ ದಳಪತಿ ವಿಜಯ್ ಸರ್ಕಾರ ರಚನೆ ಮಾಡುವಂತ ಟೆನ್ಷನ್ ನಲ್ಲಿದ್ರೆ, ಮತ್ತೊಂದ್ ಕಡೆ ಎಐಎಡಿಎಂಕೆಯ 40 ಶಾಸಕರನ್ನ ರೆಸಾರ್ಟ್ ನಲ್ಲಿ ಭದ್ರವಾಗಿ ಇರಿಸಲಾಗಿದೆ. ಯಾಕೆಂದ್ರೆ 30 ಶಾಸಕರು ಟಿವಿಕೆ ಅತ್ತ ಈಗಾಗಲೇ ವಾಲ್ತಾ ಇದ್ರು, ನಾವಂತೂ ಟಿವಿಕೆಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವರನ್ನ ಉಳಿಸಿಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈಗ ಎಐಎಡಿಎಂಕೆ ಇರುವಂತದ್ದು. ಹಾಗಾಗಿನೇ ಈಗ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರಂತೆ. ಬಟ್ ಇದೆಲ್ಲವೂ ವರ್ಕೌಟ್ ಆಗುತ್ತಾ? ಅದನ್ನು ಮೀರಿ ಎಐಎಡಿಎಂಕೆಯ ಶಾಸಕರು ಟಿವಿಕೆಗೆ ಸಪೋರ್ಟ್ ಮಾಡಬಹುದಾ ಅಂತ. ಯಾಕೆಂದ್ರೆ ಇಲ್ಲಿ ನಟ ದಳಪತಿ ವಿಜಯ್ ಅವರಿಗೆ ಆಯ್ಕೆಗಳು ಅಂತ ಬಂದಾಗ ಈ ಚಿಕ್ಕ ಪುಟ್ಟ ಪಕ್ಷಗಳು ಸಪೋರ್ಟ್ ಮಾಡಿದ್ರು ಕೂಡ ಒಂದು ವೇಳೆ ಏನಾದ್ರೂ ಮಂತ್ರಿಗಿರಿ ಕೊಡ್ಲಿಲ್ಲ ಅಂತ ಅಂದ್ರೆ ಬಿಟ್ಟು ಹೋಗುವಂತ, ಪಕ್ಷಾಂತರ ಮಾಡುವಂತ ಸಾಧ್ಯತೆಗಳಿರುತ್ತೆ, ಸರ್ಕಾರ ಬಿದ್ದು ಹೋಗ್ಬಹುದು, ಆ ಆತಂಕ ಕೂಡ ಇದೆ. ಹಾಗಾಗಿ ಎಐಎಡಿಎಂಕೆ ಇಂದಾನೆ 30 ಜನ ಶಾಸಕರು ಬಂದಿದ್ದೆ ಆದ್ರೆ ಒಂದು ಸುಭದ್ರವಾದ ಸರ್ಕಾರವನ್ನ ರಚಿಸಬಹುದು ದಳಪತಿ ವಿಜಯ್, ಆ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಬಟ್ ಅದು ವರ್ಕೌಟ್ ಆಗುತ್ತಾ ನೋಡ್ಬೇಕು. ಎಐಎಡಿಎಂಕೆಯ ಶಾಸಕರು ಈಗ ಸದ್ಯ ರೆಸಾರ್ಟ್ ರಾಜಕಾರಣದಲ್ಲಿ ಬ್ಯುಸಿ ಆಗಿದ್ದಾರೆ. ಅವರನ್ನ ತಮ್ಮತ್ತ ಸೆಳೆಯುವಲ್ಲಿ ಟಿವಿಕೆ ಯಶಸ್ವಿ ಆಗುತ್ತಾ ನಾವು ನೋಡ್ಬೇಕು. ಚಿಕ್ಕ ಪುಟ್ಟ ಪಕ್ಷಗಳು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾವೆ, ಅದು ಬಾಹ್ಯ ಬೆಂಬಲ ಅಷ್ಟೇ. ಬಟ್ ಅವರೇನು ಪೂರ್ತಿಯಾಗಿ ಮೈತ್ರಿ ಅಲೈನ್ಸ್ ಅಲ್ಲಿ ತೊಡಕೊಳ್ಳಲ್ಲ. ಹಾಗಾಗಿ ಅದು ಕೂಡ ಸಂಕಷ್ಟನೇ. ಯಾವಾಗ ಬೇಕಿದ್ರೂ ಸರ್ಕಾರ ಅತಂತ್ರ ಆಗ್ಬಿಡ್ಬಹುದು. ಟಿವಿಕೆ ಈಗ 108 ಗಳಿಸಿತ್ತು ನಿಜ. ಬಟ್ ಈಗ ಒಂದು ಕಡೆ ತಿರುಚಿಯಲ್ಲಿ ಕಂಟಿನ್ಯೂ ಆಗ್ತೀನಿ, ಪೆರಂಬೂರು, ಈ 2 ಕ್ಷೇತ್ರಗಳಿದ್ದಂಥ ಸಂದರ್ಭದಲ್ಲಿ ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಒಂದು ಕ್ಷೇತ್ರದಲ್ಲಿ ಈಗ ಟಿವಿಕೆ ದಳಪತಿ ವಿಜಯ್ ಕಂಟಿನ್ಯೂ ಮಾಡ್ತಾರೆ ಶಾಸಕರಾಗಿ. ಹಾಗಾಗಿ ಬರೀ 107 ಇರುವಂಥದ್ದು. ಈಗ ಉಳಿದಂತೆ ಚಿಕ್ಕ ಪುಟ್ಟ ಪಕ್ಷಗಳು ಸಪೋರ್ಟಿವ್ ಆಗಿ ಇರ್ತೀವಿ ಅಂದ್ರೂ ಕೂಡ ಅದು ಅಷ್ಟು ಭದ್ರ ಸರ್ಕಾರ ಅಲ್ಲ, ಅದೇ ಆತಂಕ. ಹಾಗಾಗಿ ಈಗ ನಟ ದಳಪತಿ ವಿಜಯ್ ಅವ್ರಿಗೆ ಏನಾದರೂ ಗ್ರೀನ್ ಸಿಗ್ನಲ್ ಕೊಡ್ತಾರಾ ನೋಡಬೇಕಿದೆ ರಾಜ್ಯಪಾಲರು ಸರ್ಕಾರ ರಚನೆ ಮಾಡೋದಕ್ಕೆ ಅಂತ. ಬಟ್ ಅಲ್ಲಿ ಸಂಪ್ರದಾಯ ಇರೋದೇ ಹಾಗೆ, ಲಾರ್ಜೆಸ್ಟ್ ಪಕ್ಷ ಅಂತ ಯಾವುದು ಹೊರಹೊಮ್ಮಿದೆಯೋ, ಜನರಿಂದ ಬಹುಮತ ಪಡ್ಕೊಂಡಿದೆಯೋ, ಮ್ಯಾಜಿಕ್ ನಂಬರ್ ರೀಚ್ ಆಗಿಲ್ಲ ನಿಜ. ಬಟ್ 108 ಶಾಸಕರು ಗೆಲ್ಲೋದು ಅಂದರೆ ಸುಮ್ಮನೆ ಅಲ್ಲ. ಹೊಸದಾಗಿ ಪಕ್ಷ ರಚನೆ ಆಗಿರೋದು 2024ರಲ್ಲಿ ಪಕ್ಷ ರಚನೆ ಆಯಿತು, ಪ್ರಚಾರ ಮಾಡಿದ್ರು, ಸಿನಿಮಾದಿಂದ ಪೂರ್ತಿ ದೂರ ಉಳ್ಕೊಂಡ್ರು, ರಾಜಕಾರಣದಲ್ಲಿ ಸಕ್ರಿಯರಾದರು. ಈಗ 108 ಶಾಸಕರಾಗಿ ಗೆದ್ದು ಒಂದು ಪಕ್ಷ ಸರ್ಕಾರ ರಚನೆ ಮಾಡೋದಕ್ಕೆ ಹೋಗುತ್ತೆ ಎಂದಾಗ ರಾಜ್ಯಪಾಲರಿಗೆ ವಿವೇಚನಾ ಅಧಿಕಾರ ಇರುತ್ತೆ ನಿಜ. ಬಟ್ ಇಲ್ಲಿ ಓವರ್ ವಿವೇಚನೆಯನ್ನ ಬಳಸ್ತಾ ಇದ್ದಾರೆ ರಾಜ್ಯಪಾಲರು. ಯಾಕೆ ಅಡ್ಡಗಾಲ್ ಹಾಕ್ತಿದ್ದಾರೆ, ಯಾರು ಕಂಟ್ರೋಲ್ನಲ್ಲಿದ್ದಾರೆ, ಇದೆಲ್ಲ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆಂದ್ರೆ ಹಿಂದೆನೂ ಕೂಡ ಕರ್ನಾಟಕದಲ್ಲಾಗ್ಲಿ ತಮಿಳುನಾಡಿನಲ್ಲಾಗ್ಲಿ ಇಂಥ ಆರೋಪಗಳನ್ನ ಹೊತ್ತಿದ್ದಾರೆ ರಾಜ್ಯಪಾಲರು. ಹಾಗಾಗಿ ಈಗ ನೋಡಿ, ತಮಿಳುನಾಡಿನಲ್ಲಿ ಏನಾಗಬಹುದು ಅನ್ನುವಂಥ ಆ ಕುತೂಹಲ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ ಜನರಲ್ಲಿ. ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಒಂದು ಎಐಎಡಿಎಂಕೆ ಮತ್ತು ಡಿಎಂಕೆ ಒಂದಾಗಬಹುದು, ಆ ಮಟ್ಟಕ್ಕೆಲ್ಲ ಚರ್ಚೆ ಆಯಿತು. ಬಟ್ ಅದು ಬಹಳ ಸತ್ಯಕ್ಕೆ ದೂರವಾದ ಮಾತಂತೆಯೇ ಇತ್ತು. ಬಟ್ ಈಗ ಟಿವಿಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿರೋದ್ರಿಂದ ಅದ್ರ ಜೊತೆಗೆ ಯಾರು ಕೈ ಜೋಡಿಸಬಹುದು? ಒಂದು ವೇಳೆ ಎಐಎಡಿಎಂಕೆಯ ಈ 30 ಶಾಸಕರೇನು ಒಲವು ತೋರಿಸ್ತಾ ಇದ್ರಲ್ಲ, ಅವ್ರು ನಿಜಕ್ಕೂ ಕೂಡ
ಟಿವಿಕೆ ಜೊತೆಗೆ ಕೈ ಜೋಡಿಸಿದ್ದೆ ಆದ್ರೆ ಒಂದು ಸುಭದ್ರ ಸರ್ಕಾರ ರಚಿಸುವಲ್ಲಿ ದಳಪತಿ ವಿಜಯ್ ಸಕ್ಸಸ್ ಅನ್ನ ಪಡ್ಕೊಳ್ತಾರೆ. ಹಾಗಾಗಿ AIADMKಯ ಶಾಸಕರನ್ನ ಭದ್ರವಾಗಿ ಇಟ್ಕೊಳ್ಳೋದಕ್ಕೆ ಅಂತ ಈಗ ರೆಸಾರ್ಟಿಗೆ ಶಿಫ್ಟ್ ಮಾಡಿದ್ದಾರೆ. ಬಟ್ ಇದೆಲ್ಲವೂ ವರ್ಕೌಟ್ ಆಗುತ್ತಾ? ರಾಜಕಾರಣ ಅಂತ ಬಂದಾಗ ಯಾರು ಯಾರಿಗೂ ಶಾಶ್ವತ ಮಿತ್ರರು ಅಲ್ಲ, ಶತ್ರುನೂ ಅಲ್ಲ. ಯಾವಾಗ ಯಾರು ಬೇಕಿದ್ರು, ಯಾವ ಪಕ್ಷದ ಜೊತೆಗೆ ಬೇಕಿದ್ರು ಕೈ ಜೋಡಿಸಬಹುದು. ಹಾಗಾಗಿ ತಮಿಳುನಾಡಿನ ರಾಜಕಾರಣ ಮತ್ತಷ್ಟು ರಂಗು ಪಡ್ಕೊಳ್ತಾ ಇದೆ.